ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗುರುವಾರ ಮತ್ತೆ ಯುದ್ಧ ಮುಂದುವರೆದಿದೆ. ಆಪರೇಷನ್ ಸಿಂಧೂರ 2 ಹೆಸರಿನಲ್ಲಿ ಪಾಕಿಸ್ತಾನ ನಡೆಸಿದ ಕೃತ್ಯಗಳನ್ನು ಭಾರತ ತಡೆಯುವಲ್ಲಿ ಯಶಸ್ವಿಯಾಗಿದೆ. ಇದರ ಬೆನ್ನಲ್ಲೇ ಭಾರತದ ಗಡಿಯೊಳಗೆ ಪಾಕ್ ಮಿಸೈಲ್ಗಳು ಬರದಂತಾಗಿದೆ. ಈಗಾಗಲೇ ಭಾರತಕ್ಕೆ ವಿವಿಧ ಬೃಹತ್ ರಾಷ್ಟ್ರಗಳು ಬೆಂಬಲ ನೀಡುವುದರ ಮಧ್ಯೆ ನೇಪಾಳ ಸಹ ಭಾರತದ ಪರವಾಗಿ ನಿಂತಿದೆ. ಈ ಸಂಬಂಧ ನೇಪಾಳ ಸರ್ಕಾರ ಪತ್ರ ಬರೆದಿದೆ. ನೇಪಾಳ ಸರ್ಕಾರದ ಪತ್ರದಲ್ಲಿ ಉಲ್ಲೇಖಿಸುವುದನ್ನು ನೋಡೋದಾದ್ರೆ ಏಪ್ರಿಲ್ 22, 2025ರಂದು ಭಾರತದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿ ಕೊಲ್ಲಲಾಗಿದೆ. ಇದರಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಈ ಕುರಿತು ನೇಪಾಳ ಸರ್ಕಾರ ತೀವ್ರ ಕಳಕಳಿಯನ್ನ ವ್ಯಕ್ತಪಡಿಸಿದೆ. ಈ ದುರಂತದ ಸಮಯದಲ್ಲಿ ನೇಪಾಳವು ಭಾರತದೊಂದಿಗೆ ಒಗ್ಗಟ್ಟಿನಿಂದ ಇರಲಿದೆ, ದುಃಖ ಸಂಕಷ್ಟಗಳಲ್ಲಿ ಜೊತೆ ನಿಲ್ಲುವುದಾಗಿ ತಿಳಿಸಿದೆ. ಇದರೊಂದಿಗೆ ಪಾಕಿಸ್ತಾನದ ಉಗ್ರ ಕೃತ್ಯಗಳನ್ನು ನೇಪಾಳ ಬಹಿರಂಗವಾಗಿಯೇ ಖಂಡಿಸಿದೆ. ಯಾವುದೇ ರೀತಿಯ ಭಯೋತ್ಪಾದನೆಯು ದೇಶಕ್ಕೆ ಪೂರಕವಲ್ಲ, ಅದರ ವಿರುದ್ಧ ದೃಢ ನಿಲುವು ನೇಪಾಳ ಸರ್ಕಾರ ಹೊಂದಿದೆ. ನೇಪಾಳವು ಅನಾಗರಿಕ ಕೃತ್ಯಗಳು ಉಗ್ರ ದಾಳಿ ನಡೆದಾಗಲೂ ತಕ್ಷಣವೇ ಸ್ಪಂದಿಸಿದೆ. ಬಹಿರಂಗವಾಗಿ ಪಾಕ್ ಉಗ್ರರ ದಾಳಿಯನ್ನ ಖಂಡಿಸಿವೆ. ಭಯೋತ್ಪಾದನೆಯ ವಿರುದ್ಧದ ಯಾವುದೇ ದೇಶ ಹೋರಾಡಿದ್ರೂ ಅವರೊಂದಿಗೆ ನೇಪಾಳ ಒಟ್ಟಾಗಿ ನಿಲ್ಲುತ್ತದೆ, ಕಷ್ಟ ಸುಖ ಹಂಚಿಕೊಳ್ಳಲಿದೆ. ಈ ತತ್ವಕ್ಕೆ ಬದ್ಧವಾಗಿ ನೇಪಾಳ ಇರಲಿದೆ. ನೇಪಾಳವು ಯಾವುದೇ ಶತ್ರು ಶಕ್ತಿಗಳು ತಮ್ಮ ನೆರೆಯ ರಾಷ್ಟ್ರಗಳ ವಿರುದ್ಧ ತನ್ನ ನೆಲವನ್ನು ಬಳಸಲು ಅನುಮತಿಸುವುದಿಲ್ಲ ಎಂದು ಖಡಕ್ ಆಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ.